ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸೂಬಾಬುಲ್ ಅಂತ ಹೇಳಲು ನೀವೆಲ್ಲ ಕೇಳಿರ್ಬೋದು. ಸೂಬಾಬುಲ್ ಗಿಡ ಹೇಗೆ ಬೆಳೆಯುತ್ತೆ, ಇದನ್ನೆಲ್ಲ ಹೇಗೆ ಬೆಳೆಸ್ಬೇಕು ನಾವು. ಜೊತೆಗೆ ಸೂಬಾಬುಲ್ ಒಂದು ಗಿಡದ ಬಗ್ಗೆ ಕೆಲವೊಂದಿಷ್ಟು ರೈತರಲ್ಲಿ ತಪ್ಪು ಕಲ್ಪನೆಗಳಿದ್ದಾವೆ. ಕೆಲವೊಂದು ಜನ ರೈತರು ಸೂಬಾಬುಲ್ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿರದಂಥ ರೈತರನ್ನು ಸಹ ನಾವು ನೋಡ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಒಟ್ಟಾರೆ ಸೂಬಾಬುಲ್ ಒಂದು ಮರವನ್ನು ಬೆಳೆಸೋದಾದರೆ ಯಾವ ರೀತಿ ಬೇಸಾಯ ಮಾಡಬೇಕು, ಇದರ ಉಪಯೋಗ ಏನು, ಯಾವ್ಯಾವ ಒಂದು ಕ್ಷೇತ್ರದಲ್ಲಿ ಸೂಬಾಬುಲ್ ನಮ್ಮ ರೈತರಿಗೆ ಉಪಯೋಗ ಬರುತ್ತೆ, ಜೊತೆಗೆ ಕೃಷಿ ಕ್ಷೇತ್ರವನ್ನು ಹೊರತುಪಡಿಸಿ ರೈತರಲ್ಲದೆ ಬೇರೆ ಇಂಡಸ್ಟ್ರಿಗಳಿಗೆ ಹೋದಾಗ ಇಂಡಸ್ಟ್ರಿಯಲ್ಲಿ ಸಹ ಯಾವ ರೀತಿ ಸೂಬಾಬುಲ್ ಒಂದು ಮರ ಅಥವಾ ಸೂಬಾಬುಲ್ ಒಂದು ಕಟ್ಟಿಗೆ ಯಾವ ರೀತಿ ಬಳಕೆ ಆಗತ್ತೆ ಅಂತಕ್ಕಂಥ ಹಲವಾರು ಒಂದು ವಿಷಯವನ್ನು ಹಂಚ್ಕೊಳ್ಳಿಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ಸಂತೋಷ್ ಪಾಟೀಲ್ ಅಂತೇಳಿ. ಇವರು ಮೂಲತಃ ಸಸ್ಯ ವಿಜ್ಞಾನಿಗಳಂತ ಹೇಳ್ಬೋದು. ಜೊತೆಗೆ ವಿಶೇಷವಾಗಿ ಈ ಟಿಂಬರ್ ಆಧಾರಿತ ಹಲವಾರು ಒಂದು ಇಂಡಸ್ಟ್ರಿಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸೂಬಾಬುಲ್ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ನಮ್ಮ ರೈತರಿಗೆ ಕೊಡಲಿಕ್ಕೆ ನಮ್ಮ ಸ್ಟುಡಿಯೋಲ್ಲಿದ್ದಾರೆ. ಸಂತೋಷ್ ಅವರೇ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ ಬಾಲಟ್ಟಿ ಅವರೇ. ಹೇಳಿ, ಮೊದಲನೇದಾಗಿ ಸೂಬಾಬುಲ್ ಗಿಡದ ಬಗ್ಗೆ ವಿಚಾರವನ್ನು ಮಾಡ್ತಾ ಇದ್ದೀವಿ ನಾವು. ಏನಿದು ಸೂಬಾಬುಲ್, ಯಾವ ಒಂದು ಜಾತಿಗೆ ಸೇರಿದಂಥ ಸಸ್ಯ, ಜೊತೆಗೆ ಸೂಬಾಬುಲ್ದ ಒಂದು ಇಂಟ್ರೊಡಕ್ಷನ್ ಹೇಳಿ, ಮಹತ್ವವನ್ನು ಹೇಳಿ ಸೂಬಾಬುಲ್ ಗಿಡದ್ದು. ಸೂಬಾಬುಲ್ ಅನ್ನೋದು ಇದು ನಮ್ಮ ಮರಗಳ ಜಾತಿಯಲ್ಲಿ ನೋಡಿದ್ದಾದರೆ ಶೇಂಗಾ, ಅಲಸಂದಿ, ಹೆಸರು, ಆಮೇಲೆ ಹುಣಸೆ, ಇದು ಯಾವ ಜಾತಿ, ಇದು ಒಂದು ಮೈಮೋಸೆ ಅಂತೇಳಿ ಫ್ಯಾಮಿಲಿ ಬರುತ್ತೆ. ಇದು ಆಕ್ಚುಲಿ ಏನಾಗುತ್ತೆ ಅಂದರೆ ದ್ವಿದಳ ಅಂತಾರೆ, ದ್ವಿದಳ ಸಸ್ಯಗಳು ಅಂತಾರೆ. ಈ ದ್ವಿದಳ ಅಂದರೆ ನೀಲಗಿರಿನೂ ದ್ವಿದಳ ಬರುತ್ತೆ. ಈ ಫ್ಯಾಮಿಲಿ ಇರೋಂಥ ಸಸ್ಯಗಳಲ್ಲಿ ವಿಶೇಷವಾದ ಗುಣಧರ್ಮ ಇರುತ್ತೆ. ಅದು ಯಾವುದೆಂದರೆ ವಾತಾವರಣದಲ್ಲಿ ಸಾರಜನಕ 21% ಇರೋದು, ಅದನ್ನು ಹೀರಿಕೊಂಡು ಅದನ್ನು ಉಪಯೋಗ ಮಾಡಿಕೊಂಡು ಭೂಮಿಯಲ್ಲಿ ಬಿಟ್ಟು ಅದರಿಂದ ಬೆಳೆಯುವಂಥ ಮರವಾಗಿರುತ್ತೆ. ಈ ಮರವು 1982ರಲ್ಲಿ ಅಮೆರಿಕಾದಿಂದ ಬಂತು. ನಮಗೆ ಅಮೆರಿಕಾದಿಂದ ಒಂದು ಸಾಕು ಜಾನುವಾರುಗಳಿಗೆ ಮೇವಾಗಿ ಬೆಳೆಯುವಂಥ ಒಂದು ಮರವನ್ನಾಗಿ ತಂದಂತ ಮರ ಇದು. ಇದನ್ನ ಅವಾಗ ರೈತರ ಜಮೀನಲ್ಲಿ ಬದುವಿನಲ್ಲಿ ಭೂಮಿ ಸವಳಿಕೆ ಇರುತ್ತೆ, ಅಲ್ಲಿ ನೆಡಲಿಕ್ಕೆ ಅಂತೇಳಿ ಇದನ್ನ ತಂದು ಕೊಟ್ಟು ಪಂಚಾಯಿತಿ ಮುಖಾಂತರ ರೈತರ ಜಮೀನಲ್ಲಿ ಹಾಕಿದ್ದಾಗಿತ್ತು. ಇದು ತದನಂತರ ಏನಾಗಿತ್ತು ಅಂದರೆ ಇದರ ಉಪಯೋಗವನ್ನು ರೈತರು ದನ ಕರಗಳ, ಹೆಚ್ಚಾಗಿ ಆಡು, ಮೇಕೆ ಮತ್ತು ಕುರಿಗಳಿಗೆ ಆಹಾರವಾಗಿ ಉಪಯೋಗ ಮಾಡುತ್ತಿದ್ದರು. ಮಾಡುತ್ತಾ ಏನಾಗುತ್ತೆ ಅಂದರೆ ಇದರ ಬೆಳವಣಿಗೆ ತುಂಬಾ ಸ್ಪ್ರೆಡ್ ಔಟ್ ಆಯ್ತು. ಇದು ಕ್ಷೇತ್ರ ಜಾಸ್ತಿ ಬೆಳಿಲಿಕ್ಕೆ ಹತ್ತಿದ್ರು. ಇದರ ಬೀಜಗಳು ಯಥೇಚ್ಛವಾಗಿ ಹರಡಿರೋದ್ರಿಂದ ಅಲ್ಲಲ್ಲೆಲ್ಲ ಬೆಳೆದ್ಬಿಟ್ಟು ಇದರ ಉಪಯೋಗ ಏನು ಅನ್ನೋದೊಂದು ಸಮಸ್ಯೆ ಆಯಿತು. ಸಮಸ್ಯೆ ಆಗುವುದರಿಂದ ಭಾರತ ದೇಶದಲ್ಲಿ ಆಗಿನ ಕಾಗದ ಕಾರ್ಖಾನೆಗಳಿಗೆ ಯಥೇಚ್ಛವಾಗಿ ಕಟ್ಟಿಗೆ ಬೇಕಾಗಿತ್ತು. ಬಂಬು ಮುಖಾಂತರ ಬೆಳೆಯುವಂತ ಪೇಪರ್ ತಯಾರು ಮಾಡುವುದಕ್ಕೆ ಮಾಡುತ್ತಿದ್ದರು. ಈ ಬ್ಯಾಂಬೂಗಳ ಕೊರತೆ ಆಗಿರೋದ್ರಿಂದ ಮತ್ತು ಗೌರ್ಮೆಂಟ್ ಬ್ಯಾನ್ ಮಾಡಿರೋದ್ರಿಂದ ಈ ಪೇಪರ್ ತಯಾರು ಮಾಡುವಂತ ಕಂಪನಿಗಳು ಬೇರೆ ಆಲ್ಟರ್ನೇಟಿವ್ ಆಗಿ ಬೇರೆ ಇದು ನೋಡುವಾಗ ಸೂಬಾಬುಲ್ ಒಂದು ಒಳ್ಳೆಯ ಮಾದರಿ ಆಯಿತು. ಇದನ್ನು ಉಪಯೋಗ ಮಾಡಲಿಕ್ಕೆ ಮೊದಲು ಆಂಧ್ರ ಪ್ರದೇಶದಲ್ಲಿ, ಮಧ್ಯಪ್ರದೇಶದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ, ಗುಜರಾತದಲ್ಲಿ ಈಗ ಯಥೇಚ್ಛವಾಗಿ ಬೆಳೆಯುವಂಥ, ಈಗ ಶೇಕಡಾವಾರು ಒಂದು 60-70% ಸೂಬಾಬುಲ್ ಗಿಡಗಳನ್ನೇ ಉಪಯೋಗ ಮಾಡುತ್ತಾರೆ ಪೇಪರ್ ತಯಾರು ಮಾಡಲಿಕ್ಕೆ. ಹೀಗಾಗಿ ಅದನ್ನು ಮಾಡುವುದನ್ನು ನೋಡಿದ್ದಾದರೆ ಈಗ ನಮ್ಮಲ್ಲಿನೂ ಕರ್ನಾಟಕದಲ್ಲಿನೂ ಈಗ ರಾಯಚೂರು ನೋಡ್ಕೊಳ್ಳಿ, ಗದಗ ನೋಡ್ಕೊಳ್ಳಿ, ಕೊಪ್ಪಳ, ಇಲ್ಲೆಲ್ಲ ಇದು ಯಥೇಚ್ಛವಾಗಿ ಬ್ಲ್ಯಾಕ್ ಕಾಟನ್ ಸಾಯಿಲ್ ಏನಂತಾರೆ, ಆ ಡೆಕನ್ ಇದರಲ್ಲಿ ಕಾಟನ್ ಸಾಯಿಲ್ ಏನಂತಾರೆ, ಅಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ಇದನ್ನು ಬೆಳೆಯದೇ ಆದರೆ ಸಸ್ಯಗಳನ್ನು ನೆಡಬಹುದು, ಬೀಜದಿಂದ ಮುಖಾಂತರನೂ ನೆಡಬಹುದು. ಬೀಜವು ಸರ್ವೇ ಸಾಮಾನ್ಯವಾಗಿ ಬೇಗ ಮೊಳಕೆ ಹೊಡೆಯುವುದಿಲ್ಲ. ಅಂದ್ರೆ ಬೇಳೆ ಬೀಜ ಕವರ್ ಬಹಳಷ್ಟು ಹಾರ್ಡ್ ಆಗಿರುತ್ತೆ. ಏನು ಸೀಡ್ ಕವರ್ ಏನಂತಾರೆ ಅದು ತುಂಬಾ ಹಾರ್ಡ್ ಇರೋದ್ರಿಂದ, ಜಾಲಿ ಮರ ಇವೆಲ್ಲ ಒಂದೇ ಜಾತಿ ಇರೋದ್ರಿಂದ ಇವುಗಳನ್ನು ಸ್ವಲ್ಪ ಪ್ರೋಸೆಸಿಂಗ್ ಮಾಡಬೇಕಾಗತ್ತೆ. ಅಂದ್ರೆ ಆ ಒಂದು ಡಾರ್ಮೆನ್ಸಿ ಪೀರಿಯಡ್ ಅನ್ನ ಬ್ರೇಕ್ ಮಾಡಲಿಕ್ಕೆ ಬಿಸಿ ನೀರಿನಲ್ಲಿ ಹಾಕಿ ಒಂದು 3 ತಾಸು ನೀರಲ್ಲೇ ಬಿಟ್ಟಿದ್ದಾದರೆ ತಣ್ಣಗಾದ ತಕ್ಷಣ ಅದು ಸೀಡ್ ಕೋಟು ಉಬ್ಬಿದ್ದ ಹಾಕಿದ್ದಾದರೆ ಒಂದು ವಾರದಲ್ಲಿ ಜರ್ಮಿನೇಷನ್ ಆಗುತ್ತೆ. ಇದು ತುಂಬ
ಹಾರ್ಡಿ ಪ್ಲಾಂಟ್ ಅಂತ ಹೇಳ್ಬೋದು. ಅಂದ್ರೆ ಈಗ ಇದನ್ನ ಸೂಬಾಬುಲನ್ನ ಬೆಳೆಯುವಂತ ರೈತರಿಗೆ ಏನೇನು ಉಪಯೋಗ ಇದೆ? ಸೂಬಾಬುಲನ್ನ ರೈತರು ಬೆಳೆದ್ರೆ ಏನು ಉಪಯೋಗ ಇದೆ? ಹೇಗೆ ನೀವು ತಜ್ಞರಾಗಿ ಏನ್ ಹೇಳ್ತೀರಿ? ಸೂಬಾಬುಲನ್ನ ಇಡೀ ಹೊಲಕ್ಕೆ ಹಾಕುವುದು ಒಳ್ಳೇದಂತೀರ ಅಥವಾ ಸೂಬಾಬುಲನ್ನ ಬದುವಿನ ಸುತ್ತಲೂ ಹಾಕಿ ಬೆಳೆದ್ರೆ ಒಳ್ಳೇದಂತೀರ? ಕೆಲವೊಂದು ಜನ ರೈತರು ಇಲ್ರಿ ಭಯಂಕರ ಬೇರು ಹೊಲದಲ್ಲಿ ಬಂದ್ಬಿಡತ್ತದು, ಗಳೆ ಹೊಡೆಯುವಾಗೆಲ್ಲ ಬೆಳೆಗಳಿಗೆ ತೊಂದರೆ ಆಗತ್ತೆ ಅಂತ ಹೇಳ್ತಿರ್ತಾರೆ. ತಾವು ತಜ್ಞರಾಗಿ ಏನು ಹೇಳ್ತೀರಿ? ಬೇರೆ ಮರಗಳನ್ನು ನೆಟ್ಟು ಬೆಳೆಸುವುದು ಒಂದು ರೀತಿ ಬೇರೆ ಆಗತ್ತೆ, ಸುಬಾಬುಲ್ ಮಾಡುವುದು ಒಂದು ರೀತಿ ಬೇರೆ ಆಗತ್ತೆ. ಸುಬಾಬುಲ್ ಯಥೇಚ್ಛವಾಗಿ ನಾನು ಹೇಳಿದ ಹಾಗೆ ತುಂಬ ಬೀಜ ಬಿಡುವುದರಿಂದ ಅದು ಹರಡುವಿಕೆಯಿಂದ ಅಕ್ಕಪಕ್ಕದವರಿಗೆ ಬೇಡಾದ ರೈತರಿಗೆ ಅನಾನುಕೂಲತೆ ಆಗುವುದರಿಂದ ಇದನ್ನು ಪೂರ್ತಿ ಒಂದು ಜಮೀನಲ್ಲಿ ಹಾಕಿದಾಗ ಈಗ 3-4 ಫೀಟ್ನ ಅಂತರದಲ್ಲಿ ಹಾಕಿದರೆ 3,000ದಿಂದ 3,500 ಗಿಡ ಒಂದು ಎಕರೆಗೆ ಕೂಡುತ್ತೆ. ಅಂದ್ರೆ ತಾವು ಹಾಕೋದ್ರೆ ಇಡೀ ಹೊಲಕ್ಕೆ ಹಾಕೋದ್ರೆ ಹೇಗೆ ಅಂತರ ಕೊಟ್ಟು ಹಾಕಂತ ಹೇಳ್ತೀರಿ? 3-4 ಫೀಟು ಅಂದ್ರೆ ಸಾಲಿಂದ ಸಾಲಿಗೆ ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಅಂತರ ಇಟ್ಕೊಂಡಿದ್ದ ಆದರೆ ಒಂದು ಸಲ ನೀವು ನೆಟ್ಟಿದ್ದೆ ಆದರೆ 30-40 ವರ್ಷ ಆ ಜಮೀನಲ್ಲಿ ಮತ್ತೆ ನೆಡುವುದು ಅವಶ್ಯಕತೆ ಇಲ್ಲ. ಪ್ರತಿ 3 ವರ್ಷಕ್ಕೆ, ಹೆಚ್ಚಿಗೆ ಅಂದ್ರೆ 3 ವರ್ಷ, ಕಡಿಮೆ ಅಂದ್ರೆ 2 ವರ್ಷ, ನೀರು ಕೊಟ್ಟಿದ್ದಾದ್ರೆ 2 ವರ್ಷಕ್ಕೆ, ಒಣ ಬೇಸಾಯ ಆದ್ರೆ 3 ವರ್ಷಕ್ಕೆ ಅದು ಚಿಗುರು ಬರುತ್ತಲ್ಲ, ಆ ಚಿಗುರಿನಿಂದ ಮತ್ತೆ 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 ಕಡಿತಾ ಹೋಗಬಹುದು. ಇದನ್ನ ಪೇಪರ್ ಕಂಪನಿಯವರು ತಗೊಳ್ತಾರೆ. ಇದರ ಒಂದು ಎಕರೆಗೆ ಕನಿಷ್ಠ ಅಂದ್ರೆ ಆದಾಯ 50-60 ಟನ್ ಬರುತ್ತೆ ಎಕರೆಗೆ. ಒಂದು ಎಕರೆಗೆ ಅಂದ್ರೆ 3 ವರ್ಷಕ್ಕೊಮ್ಮೆ ಕಟ್ ಮಾಡೋದು, ಇದನ್ನ ಕಟ್ ಮಾಡೋದು. ಇದು ಒಂದು 2 ರೂಪಾಯಿದ ಕಾಯಿನಿನ ಡಯಾಮೀಟರ್ ಎಷ್ಟಿರುತ್ತೆ 10ರಿಂದ ಹಿಡ್ಕೊಂಡು 18 ಇಂಚಿನ ಡಯಾಮೀಟರ್ ವರೆಗೂ ತಗೊಳ್ಳುತ್ತಾರೆ. ಈಗ ಸೂಬಾಬುಲನ್ನ ತಾವು ಹೇಳಿದ್ರಿ 3 ವರ್ಷಕ್ಕೊಮ್ಮೆ ಕಟ್ ಮಾಡಬಹುದು ಒಣಬೇಸದಲ್ಲಿ, ನೀರಾವರಿ ಕೊಟ್ಟರೆ 2 ವರ್ಷಕ್ಕೊಮ್ಮೆ ಕಟ್ ಮಾಡಬಹುದು ಅಂತೇಳಿ. 1 ಎಕರೆ ಸೂಬಾಬುಲದಲ್ಲಿ ತಾವು ಹೇಳಿದ್ರಿ ಈಗ ಸಸಿಗಳು ಎಷ್ಟು ಕುಂದಿರ್ತಾವ ಅಂತಕ್ಕಂಥದ್ದು ಹೇಳಿದ್ರಿ. ಈಗ 3 ಎಕರೆಗೆ ಒಂದು ಇಳುವರಿ ಎಷ್ಟು ಬರುತ್ತೆ? ಕಟ್ಟಿಗೆ ಇಳುವರಿ 1 ಎಕರೆಗೆ 3 ವರ್ಷದಲ್ಲಿ ಎಷ್ಟು ಇಳುವರಿಯನ್ನು ಪಡಿಬಹುದು? ನೀರು ಕೊಟ್ಟು ಬೆಳೆಯೋದಾದರೆ 1 ಎಕರೆಗೆ ಸರ್ವೇ ಸಾಮಾನ್ಯವಾಗಿ 50-60 ಟನ್ ತೆಗಿಬಹುದು. 50-60 ಟನ್. ಒಣ ಬೇಸಾಯ ಆದರೆ ಕನಿಷ್ಠ ಅಂದ್ರೆ ಒಂದು 30 ಟನ್ ಅಂಕರು ಬರುತ್ತೆ. ಇದು ಇದರ ಒಂದು ಆದಾಯ ನೋಡಿದ್ದಾದರೆ ಈಗ ಯಥೇಚ್ಛವಾಗಿ ಈಗ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅಂತ ಇದೆ ಕರ್ನಾಟಕದಲ್ಲಿ, ಆಂಧ್ರದಲ್ಲಿ ITC ಕಂಪನಿ ಅಂತ ಇದೆ, ಆಮೇಲೆ ಬೇರೆ ಬೇರೆ ಪೇಪರ್ ಇಂಡಸ್ಟ್ರಿಗಳು ಸಾಕಷ್ಟು ರಾಜ್ಯದಲ್ಲಿದೆ, ದೇಶದಲ್ಲಿದೆ. ಹರಿಹರದಲ್ಲಿ ಅದು ಸುಬಾಬುಲನ್ನು ಉಪಯೋಗ ಮಾಡೋದಿಲ್ಲ. ಅದು ಪಲ್ಪ್ನಿಂದ ಅವರು ಫೈಬರ್ ತಯಾರು ಮಾಡ್ತಾರೆ. ಅದಕ್ಕೆ ಇತ್ತೀಚೆಗೆ ಉಪಯೋಗ ಮಾಡ್ತಿಲ್ಲ, ಮುಂದಿನ ಕಾಲದಲ್ಲಿ ಉಪಯೋಗ ಮಾಡೋ ಪ್ರಮೇಯ ಬರಬಹುದು. ಅಂದ್ರೆ ಈ ಸೂಬಾಬುಲನ್ನ ಪೇಪರ್ ಇಂಡಸ್ಟ್ರಿ ಅವರು ತಗೋತಾರೆ, ಇದನ್ನ ಮಾರಾಟಕ್ಕೆ ಖಂಡಿತ ತಗೋತಾರೆ. ಹೇಗೆ ರೇಟ್ ಕೊಡ್ತಾರೆ ಅವರೆಲ್ಲ? ಈಗಿನ ಅವರು ಒಂದು ಪ್ರಿಮೈಸಸ್ಗೆ ಮುಟ್ಟಿದ್ದಾದರೆ ಒಂದು 6,000 ಟನ್ನು ಒಂದು ಹಸಿ ಕಟ್ಟಿಗೆನೇ ಕಟ್ ಮಾಡಿದ್ದು ತಗೊಂಡು ಬಂದು ಕಂಪನಿ ಕೊಟ್ಟಿದ್ದಾದ್ರೆ 6,000 ರೂಪಾಯಿ ಇದೆ ಒಂದು ಟನ್ನಿಗೆ. ಅಂದ್ರೆ ಕಟ್ಟು ಮಾಡಿ ಹೇರಿಕೊಂಡು ಮುಟ್ಟಿಸ್ಬೇಕು ಅಂದ್ರೆ 6,000 ರೂಪಾಯಿ ಇರುತ್ತೆ. ಹೆಚ್ಚಿಗೆನೂ ಆಗ್ತಾ ಇರುತ್ತೆ. ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬರ್ತಾವ ಪೇಪರ್ ಇಂಡಸ್ಟ್ರೀಸ್ಗಳು? ಪೇಪರ್ ಇಂಡಸ್ಟ್ರಿ ಈಗ ಒಂದು ದಾಂಡೇಲಿಯಲ್ಲಿ ಒಂದು ಪೇಪರ್ ಕಂಪನಿ ಇದೆ, ಮತ್ತೆ ಈಗ ಇದರಲ್ಲಿ ಇದೆ, ಭದ್ರಾವತಿಯಲ್ಲಿ ಇತ್ತು, ಅದು ಮುಚ್ಚಿಕೊಂಡಿದೆ. ಬಟ್ ಅವರು ಉಪಯೋಗ ಮಾಡೋದು ಕಡಿಮೆ ಇದೆ, ಯಾಕಂದ್ರೆ ಅವರಿಗೆ ಜಮೀನಿದೆ. ಅದೇ ರೀತಿ ಈಗ ದಾಂಡೇಲಿಯಲ್ಲಿ ಉಪಯೋಗ ಮಾಡುವಂಥದ್ದು ಒಂದೇ ಕಂಪನಿ ಆಗಿದೆ. ಬಟ್ ದಾಂಡೇಲಿ ಕಂಪನಿ ಬಿಟ್ಟು ಈಗ ಬೇರೆ ಪ್ಲೈವುಡ್ ಬಂದಿದೆ. ಪ್ಲೈವುಡ್ ಅಲ್ಲಿನೇ ಈಗ ಪ್ಲೈ ಮಾಡಲಿಕ್ಕೆ ದಪ್ಪವಾದ ಕಟ್ಟಿಗೆ ಸಿಗ್ತಾ ಇಲ್ಲ ಮರಗಳದು. ಅದಕ್ಕಾಗಿ MDF ಅಂತೇಳಿ ಪೌಡ್ರ್ ಮಾಡಿಬಿಟ್ಟು ಅದನ್ನ ಈಗ ಪೇಪರ್ ತರ ಒಂಥರ ಇದು ಮಾಡಿ ಹಲಿಗೆಯನ್ನು ಮಾರ್ತಾ ಇದ್ದಾರೆ. ಅದಕ್ಕೆ ಪೌಡರ್ ಮಾಡಲಿಕ್ಕೆ ಸುಬಾಬುಲನ್ನು ಉಪಯೋಗ ಮಾಡ್ತಾರೆ. ಇದು ಟಿಂಬರ್ ಅಂತಲೂ ಉಪಯೋಗ ಮಾಡ್ತಾರೆ. 15ರಿಂದ 20 ವರ್ಷದ ಮರಗಳಿದ್ದ ಅಂದ್ರೆ ಇವುಗಳನ್ನು ಇದು ಮಾಡ್ತಾರೆ, ಫರ್ನಿಚರು ಮತ್ತು ಮನೆ ಕಟ್ಟಲಿಕ್ಕೆ, ಕಿಟಕಿ ಬಾಗಿಲುಗಳನ್ನ ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಒಂದು ತರ ಸಾಗವಾನಿ ಮರದ ತರನೇ ಕಾಣುತ್ತೆ, ಅಷ್ಟೊಂದು. ಬಟ್ ಇಲ್ಲಿ ಅಂದ್ರೆ ಕಟ್ಟಿಗೆಯನ್ನ ಟಿಂಬರ್ ಆಗಿ ಉಪಯೋಗ ಮಾಡಿದಾಗ ರೈತರು ಬೇರೆ ಬೇರೆ ಫರ್ನಿಚರ್ ಇರ್ಬೋದು ಅವು ಮಾಡಿದ್ರೆ ಹುಳ ಹತ್ತದೆ ಕಟ್ಟಿಗೆ ಅಂತಕ್ಕಂಥದ್ದು. ಇದು ಹುಳ ಹತ್ತದ ಅಂತ ಹೇಳಿ ಇಲ್ಲ,
ಅದು ಒಂದು ಪ್ರೊಸೆಸ್ ಮಾಡ್ಕೊಂಡಿದ್ದಾದ್ರೆ ಹತ್ತೋದಿಲ್ಲ. ಬಟ್ ಹೇಗೆ ಉಪಯೋಗ ಮಾಡಿದ್ರೆ ಅದು ಬಲಿತಿದ್ದ ಆಗಿಲ್ಲ ಅಂದ್ರೆ ಹುಳ ಹತ್ತುತ್ತೆ. ಸರ್ವೇ ಸಾಮಾನ್ಯವಾಗಿ ಎಲ್ಲ ಮರಗಳಿಗೂ ಹತ್ತುತ್ತೆ, ಅದೇ ರೀತಿ ಇದಕ್ಕೂ ಹತ್ತುತ್ತೆ. ಬಟ್ ಅದನ್ನ ಪ್ರೊಟೆಕ್ಷನ್ ಮಾಡ್ಕೋಬೇಕಾಗಿದ್ದು ಅವರು ಉಪಯೋಗ ಮಾಡುವವರಿಗೆ ಗೊತ್ತಿರತ್ತೆ ಅದು ಯಾವ ತರ ಪ್ರೊಟೆಕ್ಷನ್ ಮಾಡ್ಕೋಬೇಕನ್ನೋದು. ಅದು ಮಾಡ್ಕೊಂಡಿದ್ದಾದ್ರೆ ಏನು ಕಡಿಮೆ ಟೈಮ್ ಅಲ್ಲಿ ಬೆಳೆಯುವಂತ ಕಟ್ಟಿಗೆ, ಈಗ ಕಾಲದಲ್ಲಿ ಸಾಗವಾನಿ ಸಿಗಬೇಕಂದ್ರೆ 40-50 ವರ್ಷ ಬೇಕು. ಅದು ಈಗ ನಾವು ಬೆಳೆದ ಈ ಭಾಗದಲ್ಲಿ ಸಾಗವಾನಿ ಬೆಳೆಯುವುದಿಲ್ಲ. ಬೆಳೆದಿದ್ದಾದ್ರೆ ಈ ತರ ಕಾಡಲ್ಲಿ ಬರುವಂತ ಸಾಗವಾನಿ ತರ ಅದರ ಗುಣಧರ್ಮಗಳನ್ನು ಇರೋದಿಲ್ಲ. ಹೀಗಾಗಿ ಅದಕ್ಕೆ ಅದರ ಪರವಾಗಿ ಬೇರೆ ಈಗ ನಮಗೆ ಬೇಗವಾಗಿ ಬೆಳೆಯುವಂತ ಗಿಡ ಅಂದ್ರೆ ಸುಬಾಬುಲ್ಲೆ ಗಿಡ ಆಗತ್ತೆ. ಈಗ ಸುಬಾಬುಲನ್ನು ನಾವು ಒಮ್ಮೆ ಹಚ್ಚಿದ್ರೆ ಎಷ್ಟು ವರ್ಷ ರೈತರು, ಈಗ ಪಾಳು ಬಿದ್ದಂತ ಭೂಮಿಗಳಿರ್ತವೆ, ರೈತರು ವೇಸ್ಟ್ ಲ್ಯಾಂಡ್ ಇರುತ್ತೆ, ಬಹಳಷ್ಟು ಕಲ್ಟಿವೇಶನ್ ಮಾಡಕ್ ಆಗ್ತಿರಲ್ಲ, ಎಲ್ಲೆಲ್ಲವರು ಯಾರು ಮಾಡೋರು ಇರೋದಿಲ್ಲ, ಅಂತ ಭೂಮಿಯಲ್ಲಿ ಸುಬಾಬುಲನ್ನು ಹಚ್ಚಬಹುದಾ? ಇಲ್ಲಿ ನಿಮ್ಗೆ ಕೇಳಿದ ಪ್ರಶ್ನೆ ಒಳ್ಳೆಯ ಪ್ರಶ್ನೆ ಇತ್ತು ಬಾವಲಟ್ಟಿಯವರೇ. ಬಟ್ ಏನಂದ್ರೆ ಸುಬಾಬುಲದಿಂದ ಸಾಧಕ ಬಾಧಕಗಳನ್ನು ವಿಚಾರ ಮಾಡಿದಾಗ ಬಾಧಕಗಳು ಯಾವುವು ಅಂದರೆ, ಈಗ ಸುಬಾಬುಲ್ಲನ್ನು ರೈತರಿಗೆ ನಮ್ಮ ಕ್ಷೇತ್ರದಲ್ಲಿ ಹಚ್ಚಲಿಕ್ಕೆ ಹಿಂಜರಿಯೋದು ಕಾರಣ ಒಂದೇ ಅಂದರೆ, ಈ ಕುರಿ ಕಾಯೋರು ಆಡು ಕಾಯೋರು ಓಪನ್ ಇರೋದ್ರಿಂದ ಅದನ್ನು ಕಟ್ ಮಾಡ್ಕೊಂಡು ಹಾಕ್ತಾರೆ ಅನ್ನೋ ಒಂದು ಭಯದಿಂದ ತುಂಬಾ ಜನ ಹಿಂಜರಿಯುತ್ತಾರೆ. ಅದನ್ನ ನೋಡಿದಾದ್ರೆ ಅದನ್ನ ಒಂದು ಏನು ಉಪಯೋಗ ಮಾಡಿಕೊಂಡೆ ಅದಕ್ಕೆ ಒಂದು ಬೇಲಿ ಆಗಲಿ ಪ್ರೊಟೆಕ್ಷನ್ ಮಾಡ್ಕೊಂಡಿದ್ದಾದ್ರೆ ಇದರಂತ ಒಳ್ಳೆಯ ಬೆಳೆ ಇನ್ಯಾವುದೂ ಇಲ್ಲ. ಕಬ್ಬು ಅಲ್ಲ, ಬೇರೆ ಬೆಳೆಗಳೂ ಬರೋದಿಲ್ಲ. ಯಾಕಂದ್ರೆ 1 ಎಕರೆ ಜಮೀನಲ್ಲಿ ನೀವು ಖರ್ಚು ವೆಚ್ಚವನ್ನು ತೆಗೆದು ನೋಡಿದಾಗ, ಯಾವುದೇ ಬೆಳೆ ಬೆಳೆದನ್ನು ತೆಗೆದು ನೋಡಿದಾಗ 10,000ದಿಂದ 20,000 ಮ್ಯಾಕ್ಸಿಮಮ್ ಒಂದು ಒಳ್ಳೆಯ ವಾತಾವರಣ ಇದ್ದಾಗ ಮಾತ್ರ ಬರುತ್ತೆ. ಈಗಿನ ಕಾಲದಲ್ಲಿ ವಾತಾವರಣಗಳು ಅಷ್ಟೊಂದು ಪೂರ್ವಕವಾಗಿಲ್ಲ. ಯಾವತ್ತು ಏನು ಮಾಡಿಲ್ಲ, ಎಷ್ಟೇ ಒಳ್ಳೇದು ಬಂದಿದೆ ಅಂದ್ರೂ ಈ ವರ್ಷ ವಾರಕ್ಕೊಂದು ಸಲ ಅಥವಾ 15 ದಿವಸಕ್ಕೊಂದು ಸಲ ಮಳೆ ಆಗ್ಬೇಕಂತ ಕೇಳಿಕೊಂಡ್ರೆ ಆಗೋದಿಲ್ಲ. ತಿಂಗಳ ಗಂಟ್ಲೆ ಹೋಗ್ಬೋದು, ಬಟ್ ಕಂಟಿನ್ಯೂಸ್ ಆಗಿ ಆಗ್ಬೋದು. ಇಂಥವನ್ನೆಲ್ಲ ನೋಡಿದಾಗ ಈ ಮರಗಳು ಜಾಸ್ತಿ ಮಳೆಯಾದರೂ ತಡ್ಕೊಳ್ಳುತ್ತೆ, ಕಡಿಮೆ ಮಳೆಯಾದರೂ ತಡ್ಕೊಳ್ಳುತ್ತೆ. ಅದು ಒಂದು ಬಹು ಉಪಯೋಗ ಅಂತ ನಾವು ಹೇಳಬಹುದು ರೈತರಿಗೆ. ಇದು ಒಂದು ಎರಡನೇದ್ದು, ಇದಕ್ಕೆ ಒಂದು ಒಳ್ಳೆಯ ಮಾರ್ಕೆಟ್ ಇರೋದ್ರಿಂದ ರೈತರಿಗೆ ಒಂದು ಧೈರ್ಯದಿಂದ ಹೇಳಬಹುದು, ನನಗೆ ಇಷ್ಟೊಂದು ಆದಾಯ ಇದೆ ಅಂತ ಗರ್ವದಿಂದ ಹೇಳ್ಕೋಬಹುದು. ನನಗೆ ಅಟ್ಲೀಸ್ಟ್ ನನ್ನ ಫ್ಯಾಮಿಲಿ ರನ್ ಮಾಡಲಿಕ್ಕೆ ಆಗತ್ತೆ. ಈಗಿನ ಕಾಲದಲ್ಲಿ ನಾವು ನೋಡಿದ್ದಾದರೆ ಈಗ ಭೂಮಿಯು ಕ್ರಮೇಣ ಏನಾಗುತ್ತೆ ಅಂದ್ರೆ ಕಡಿಮೆ ಆಗ್ತಾ ಬರ್ತಾ ಇದೆ. ಫ್ಯಾಮಿಲಿಗಳೆಲ್ಲ ಡಿವೈಡ್ ಆಗ್ತಾ ಇದ್ದಾವೆ, ಹಿಂಗಾಗಿ ಭೂಮಿ ತುಂಡಾಗ್ತಾ ಇದೆ. ತುಂಡಾಗೋದ್ರಿಂದ ಈಗ 1 ಎಕರೆ 2 ಎಕರೆ 3 ಎಕರೆ ಇದ್ದವರಿಗೆ ಯಾವುದೇ ಬೆಳೆ ಬೆಳೆದರೂ ಆ ಒಂದು ರೈತರ ಕುಟುಂಬವನ್ನು ನಿಭಾಯಿಸಲಿಕ್ಕೆ, ಆದಾಯದ ಒಂದು ಮೂಲಕ ನಿಭಾಯಿಸಲಿಕ್ಕೆ ಆಗೋದಿಲ್ಲ. ಒಂದು ವಿಚಾರ ಅಂದ್ರೆ ಸುಬಾಬುಲು ಇದು ರೊಕ್ಕ ಕೊಡತ್ತೆ ಹೊರತಾಗಿ ಆಹಾರ ಧಾನ್ಯಗಳನ್ನು ಕೊಡೋದಿಲ್ಲ. ಅದಕ್ಕೆ ರೈತರು ಜಾಸ್ತಿ ಭೂಮಿ ಇದ್ದವರು 1 2 ಎಕರೆ 4 ಎಕರೆ 5 ಎಕರೆ ಹಾಕಿ, ಸಣ್ಣ ಭೂಮಿ ರೈತರಿಗೆ ಇದನ್ನ ನಾವು ಸುಬಾಬುಲನ್ನು ಹಾಕಿ ಬೆಳೆಯರಂತೆ ಅಡ್ವೈಸ್ ಮಾಡೋದು ತಪ್ಪಾಗುತ್ತೆ. ಯಾಕಂದ್ರೆ ಆಹಾರ ಧಾನ್ಯಗಳನ್ನು ಬೆಳೆಬೇಕು. ಆಹಾರ ಧಾನ್ಯವನ್ನು ಬೆಳೆದೇ ಹೋದರೆ ಆಹಾರ ಧಾನ್ಯದ ಕೊರತೆ ಆಗುತ್ತೆ. ಅವ್ರು ತಿನ್ನಲಿಕ್ಕೆ ಮುಖ್ಯವಾಗಿ ಕಾಳು ಕಡಿಗಳು, ಆಹಾರ ಧಾನ್ಯಗಳು, ಏನು ದಿನನಿತ್ಯ ಬಳಕೆ ಬೇಕಾದಂಥ ಆಹಾರ ವಸ್ತುಗಳು ಬೆಳೆದು ರೈತರು ಸಾಮಾನ್ಯವಾಗಿ ಅದಕ್ಕೆ ಹೋಗ್ತಿರ್ತಾರೆ. ಆದರೆ ಜಾಸ್ತಿ ಭೂಮಿ ಇದ್ದಂಥ ರೈತರಿಗೆ, ಎಲ್ಲೋ ಒಂದು 100 ಎಕರೆ ಭೂಮಿ ಇರುತ್ತೆ ರೈತರಿಗೆ, ಅದನ್ನು ಕಲ್ಟಿವೇಟೇ ಮಾಡ್ತಿರಂಗಿಲ್ಲ. ಅಂಥ ಕ್ಷೇತ್ರಗಳಲ್ಲಿ ಇವರು ಸುಬಾಬುಲ್ಗೆ ಹೋಗ್ಬೋದು ಅಂತ ಹೇಳ್ತಾರೆ. ಹೇಗೆ? ಖಂಡಿತ ಹೋಗ್ಬೋದು. ಈಗ 1 ಎಕರೆ 2 ಎಕರೆ ಜಮೀನಿದ್ದವರೂ ಹೋಗ್ಬೋದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾವ ರೀತಿ ಅಂದರೆ, ಈಗ ಒಂದು ಸುಬಾಬುಲ್ಲು ಒಂದು ದನ ಕರುಗಳಿಗೆ ಮೇವಿನ ಆಹಾರವಾಗಿರುತ್ತೆ, ಮೇವು ಕುರಿಗಳಿಗೆಲ್ಲ ಕುರಿಗಳಿಗೆ ಆಹಾರವಾಗಿರುತ್ತೆ. ಇತ್ತೀಚೆಗೆ ಆಡು ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಒಂದು ಪ್ರಾಮುಖ್ಯತೆಯನ್ನು ಪಡೆಯುತ್ತಾ ಇದೆ. ಅದಕ್ಕೆ ಮೇಕೆಗಳು ಇಷ್ಟಪಡುವಂಥ ಆಹಾರವನ್ನು ನೋಡಿದಾದರೆ ಅದರಲ್ಲಿ ಸುಬಾಬುಲು ಯಥೇಚ್ಛವಾಗಿ ಇಷ್ಟಪಡುತ್ತೆ. ಇದನ್ನು 1 ಎಕರೆ ಜಮೀನಲ್ಲಿ ನೆಟ್ಟಿದ್ದೇ ಆದರೆ 2,500ದಿಂದ 3,000 ಮರಗಳನ್ನು ನೆಟ್ಟಿದ್ದಾದರೆ ಅದರ ತೊಪ್ಪಲವನ್ನು ತಂದು ಒಂದು 10 ಮೇಕೆಗಳನ್ನು ಸಾಕಬಹುದು. 1 ಎಕರೆ ಜಮೀನಲ್ಲಿ ಸಾಕಿದ್ದಾದರೆ ಅವನಿಗೆ ದಿನಂಪ್ರತಿ ಹಾಲು ಸಿಗುತ್ತೆ, ಇದು ಬೆಳವಣಿಗೆ ಆಗುತ್ತೆ. ಆಮೇಲೆ ಈಗ ಕೊರತೆ ಇರುವುದಂದರೆ ಕೊಟ್ಟಿಗೆ ಗೊಬ್ಬರ, ಅದು ಆಡಿನ ಹಿಕ್ಕೆಗಳು, ಆಡಿನ ಗೊಬ್ಬರ ತುಂಬ ಶ್ರೇಷ್ಠವಾದದ್ದು. ಇದೆಲ್ಲ ಮತ್ತು ಪೂರ್ವಕವಾಗಿ ಬರುವಂಥ ಈ ಉಪಯೋಗವನ್ನು ಉಪಯೋಗಿಸಿದ್ದಾದರೆ 1 ಎಕರೆ ಜಮೀನಲ್ಲಿ ಒಂದು 4 ಜನ ಇರುವಂಥ ಕುಟುಂಬ ಆರಾಮಾಗಿ ಗೌರ್ಮೆಂಟ್ ಎಂಪ್ಲಾಯಿ ಥರ ಜೀವನ ನಡೆಸಬಹುದಂತ ಖಂಡಿತ ನಡೆಸಬಹುದು. ಅಂದರೆ ಒಮ್ಮೆ ಇದನ್ನು ನಾಟಿ ಮಾಡಿದರೆ 3 ವರ್ಷ ತನಕ ವೇಟ್ ಮಾಡ್ಬೇಕು. ಇದನ್ನು 3 ವರ್ಷ ತನಕ ಇನ್ಕಮ್ ಚಾಲು ಆಗ್ಬೇಕಂದ್ರೆ 3 ವರ್ಷ ಬೇಕು.
ಮತ್ತೆ ಒಮ್ಮೆ ಕಟ್ ಮಾಡಿದ್ರೆ ಮತ್ತೆ 3 ವರ್ಷ ವೇಟ್ ಮಾಡಬೇಕು. ಬಟ್ ವೇಟ್ ಮಾಡೋದಕ್ಕಿಂತ ಮತ್ತೆ ಆಲ್ಟರ್ನೇಟಿವ್ ಆಗಿ ತಮಗೆ ಈ ಮೇಕೆಗಳು ಈ ತರ ಸಾಕಾಣಿಕೆ ಮಾಡಿದ್ರೆ ಪೂರಕವಾಗಿ ನಿಮಗೆ ಯಥೇಚ್ಛವಾಗಿ ಆದಾಯ ಬರ್ತಾ ಇರುತ್ತೆ. ನಿಮಗೆ ಅದು ಒಂದು ಅನಿಸುವುದಿಲ್ಲ ನನಗೆ ಇದನ್ನ ನೆಟ್ಟಿದ್ದೇನೆ ನನಗೆ 3 ವರ್ಷಕ್ಕೆ ದುಡ್ಡು ಬರುತ್ತೆ ಅಂತ ಇದು ಬರೋದಿಲ್ಲ. ದಿನಂಪ್ರತಿ ಬಳಕೆಗೆ ಬೇಕಾದಂಥ ಆದಾಯವನ್ನು ಉತ್ಪಾದನೆ ಮಾಡ್ಕೋಬಹುದು. ಅದು ಒಂದೇ ಸಲಕ್ಕೆ 1.5 ಲಕ್ಷ ಹಿಂಗೆ ಬಂತಂದ್ರೆ ಮತ್ತೆ ನಿಮ್ಮ ಒಂದು ಏನೋ ನಿಮ್ಮ ಕುಟುಂಬದಲ್ಲಿ ಒಂದು ಏನಾದ್ರೂ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡ್ಕೋಬಹುದು. ಮಕ್ಕಳ ಎಜುಕೇಶನ್ ಆಗಲಿ ಏನೇ ಒಂದು ತೊಂದರೆಗಳ ಬಂದ್ರೆ ಪರಿಹಾರ ಮಾಡ್ಕೊಳ್ಳಕ್ಕೆ ಅದೊಂದು ಬಹಳ ಸಹಕಾರಿಯಾಗುತ್ತೆ. ಈಗ ಸೂಬಾಬುಲ್ ಒಂದ್ ಎಕರೆ 4 ಎಕರೆ ಹಾಕಿದಾಗ ಅದನ್ನ ನಿರ್ವಹಣೆಯನ್ನ ಮಾಡೋದು ಹೇಗೆ? ಅದನ್ನ ಹೇಗೆ 3 ವರ್ಷದವರೆಗೆ ಒಳ್ಳೆ ದಪ್ಪ ಬರ್ಬೇಕದು, ದಪ್ಪ ಗರ್ತ್ ಬರ್ಬೇಕಾದ್ರೆ ನಿರ್ವಹಣೆ ಏನ್ ಮಾಡ್ಬೇಕು? ಅದಕ್ಕೆ ಏನಾದ್ರು ಸವರ್ತಾ ಇರ್ಬೇಕಾ, ಕೊಲ್ಲೆಗಳನ್ನ ತೆಗಿತಾ ಇರ್ಬೇಕಾ, ಹೇಗ್ ಮಾಡ್ಬೇಕು? ಇಲ್ಲ, ಇದರಲ್ಲಿ ಹೆಚ್ಚಿನ ಇದು ನೋಡಿದ್ದಾದ್ರೆ ತುಂಬಾ ಕಡಿಮೆ, ಏನು ಖರ್ಚಿಲ್ಲ, ಗೊಬ್ಬರ ಹಾಕೋಂಗಿಲ್ಲ, ಏನು ಕೊಡೋದಿಲ್ಲ. ಯಾಕಂದ್ರೆ ಇದು ಲೆಗ್ಯೂಮ್ ಆಗಿರೋದ್ರಿಂದ, ದ್ವಿದಳ ಆಗಿರೋದ್ರಿಂದ ವಾತಾವರಣದಲ್ಲಿರುವಂತ 71% ಸಾರಜನಕವನ್ನು ತೆಗೆದುಕೊಂಡು ಭೂಮಿಯಲ್ಲಿ ಬಿಡುತ್ತೆ. ಒಂದನೇದ್ದು. ಎರಡನೇದ್ದು, ಇದರ ಎಲೆಗಳು ತುಂಬಾ ಚಿಕ್ಕದು, ಆಯಿಲ್ ಕಂಟೆಂಟ್ ಇರುವುದಿಲ್ಲ. ಇದು ಒಂದು ಭೂಮಿ ಮೇಲೆ ಬಿದ್ದು ಸ್ವಲ್ಪ ತೇವಾಂಶ ಆಯ್ತಂದ್ರೆ ಕೊಳತೆ ಬೇಗ ಕೊಳತು ಹೋಗುತ್ತೆ. ರೋಗ ರುಜಿನಗಳು ತುಂಬಾ ಕಮ್ಮಿ. ಆಮೇಲೆ ಇದು ಹತ್ತಿರ ನೆಟ್ಟಿರೋದ್ರಿಂದ ಕವಲುಗಳು ಸವರುವಂತ ಪ್ರಶ್ನೆನೇ ಬರೋದಿಲ್ಲ. ಹೇಗೆ ಮೇಲೆ ಬೆಳೆಯುತ್ತೆ ಕವರ್ ಆದಂಗೆ ಅವು ಕೆಳಗಡೆ ಇರುವಂತ ಟೊಂಗೆಗಳು ತಮ್ಮಿಂದ ತಾವೇ ಸತ್ತೋಗುತ್ತೆ. ಅವು ಬಿದ್ದು ಅವಿ ಒಂದು ಗೊಬ್ಬರ ಹೋಗುತ್ತೆ ಯಥೇಚ್ಛವಾಗಿ. ಒಂದು ವೇಳೆ ನಿಮಗೆ ಸುಬಾಬುಲ್ಲು ನೆಟ್ಟು 1-2 ಕ್ರಾಪ್ ತಗೊಂಡು ನಂತರ ನೀವು ಆ ಭೂಮಿಯನ್ನು ಬೇರೆ ಬೆಳೆಗಳನ್ನು ಉಪಯೋಗ ಮಾಡಲಿಕ್ಕೆ ಆದರೆ 4-5 ವರ್ಷ ನಿಮ್ಗೆ ಈಗ ಕೊಟ್ಟಿಗೆ ಗೊಬ್ಬರ ಸಿಗೋದೇ ಕಷ್ಟ. ಅಂತರದಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಅನ್ನೋದು ಆ ಭೂಮಿಯಲ್ಲಿ ಯಥೇಚ್ಛವಾಗಿ ಜಾಸ್ತಿ ಆಗತ್ತೆ. ಜಾಸ್ತಿ ಆಗೋದ್ರಿಂದ ಎಲ್ಲ ತರದಿಂದ ನಿಮಗೆ ಬೇಡವೆಂದರೂ ಆ ಬೇರುಗಳನ್ನು ಫಲವತ್ತಾಗತ್ತೆ, ಮಣ್ಣಿನ ಕೊಚ್ಚನೆ ಆಗೋದಿಲ್ಲ, ಇದರಿಂದ ಮಣ್ಣು ಸವಕಳಿನೂ ಆಗೋದಿಲ್ಲ. ಒಂದು ಎನ್ವೈರ್ಮೆಂಟ್, ಒಳ್ಳೆಯ ವಾತಾವರಣ. ಈಗ ನಾವು ಇಡೀ ಜಗತ್ತಿನಲ್ಲಿ ಏನು ಹೇಳ್ತಾ ಇದ್ದೇವೆ ಅಂದ್ರೆ 36% ಹಸಿರು ಹೊದಿಕೆ ಇರಬೇಕಂತ ಹೇಳ್ತಾರೆ. ಅದಕ್ಕೂ ಒಂದು ಪೂರಕವಾಗಿ ನೀವು ಒಂದು ವಾತಾವರಣಕ್ಕೆ ಒಂದು ಉಪಯೋಗ ನಿಮ್ಮ ಒಂದು ಕೊಡುಗೆಯೂ ಆಗತ್ತೆ. ಎಲ್ಲ ರೀತಿಯಿಂದ ನೋಡಿದ್ದಾದರೆ ಈಗ ಮರಗಳ ಅವಶ್ಯಕತೆ ತುಂಬಾ ಇದೆ. ಬರೀ ಬೆಳೆ ಬೆಳೀತೇನೆ ಅಂದ್ರೆ ಆಹಾರ ಪೂರಕವಾಗಿ ಅಂದ್ರೆ ಈಗ 3 ತಿಂಗಳ ಬೆಳೆ ಬೆಳೆದ್ರೆ ಇನ್ನು 9 ತಿಂಗಳ ಅದು ಭೂಮಿ ಎಕ್ಸ್ಪೋಜರ್ ಆತಂದ್ರೆ ಏನು ಮರಗಳು ಇರಲದೇ ಹೋದರೆ ನಿಮಗೆ ಪೊಲ್ಯೂಷನ್ ಜಾಸ್ತಿ ಆಗತ್ತೆ. ಕಾರ್ಬನ್ ಇವಾಗ ಹೇಳ್ತಾ ಇದ್ದೇವೆ, ಕಾರ್ಬನ್ ಗ್ರೀನ್ ಇದು ಆಗ್ತಾ ಇದೆ. ಈ ತರವನ್ನೆಲ್ಲಗಳನ್ನು ಅಡ್ರೆಸ್ ಮಾಡಲಿಕ್ಕೆ ಮರಗಳನ್ನು ನೆಡಬೇಕು. ಅದರಲ್ಲಿ ಸುಬಾಬುಲ್ಲು ತುಂಬಾ ಉಪಯೋಗವಿದೆ. ಸುಬಾಬುಲ್ಲು ಮಾಡಿದ್ದಾದರೆ ರೈತರು ತಮ್ಮ ಎಲ್ಲ ಪರಿಹಾರಗಳನ್ನು ಬಗೆಹರಿಸಿಕೊಳ್ಳಬಹುದು. ಈಗ ಒಂದು ಪ್ರಶ್ನೆ ಏನಂತಂದ್ರೆ, ಈ ಭಾಗದಲ್ಲಿ ರೈತರ ಸಾಕಷ್ಟು ಒಂದು ಜಮೀನುಗಳಿಗೆ ಹೋದಾಗ ಕೆಲವೊಂದು ಜನ ರೈತರು ಇತ್ತೀಚೆಗೆ ಹೆಬ್ಬೇವಿಗೆ ಹೋಗಿದ್ದಾರೆ, ಹೆಬ್ಬೇವನ್ನು ಹಚ್ಚಿದ್ದಾರೆ. ಒಂದಿಷ್ಟು ಜನ ರೈತರು ಇಲ್ಲ ಹೆಬ್ಬೇವು ಭಾಳ ಲೇಟ್ ಆಗತ್ರಿ ಅಂತಂತಾರೆ. ನೀವು ಹೇಳಿದಂಗೆ ಸೂಬಾಬುಲ್ 3 ವರ್ಷದಲ್ಲಿ ಕಟ್ ಮಾಡಿ ಪೇಪರ್ ಮಿಲ್ನವ್ರು ಕೊಡ್ಬೋದು, ಟಿಂಬರ್ ಆಗತ್ತಂತಕ್ಕಂಥ ವಿಚಾರ ಹೇಳಿದ್ರಿ. ಎರಡೂ ಹೇಗೆ ಇಲ್ಲಿ ಕಂಪ್ಯಾರಿಸನ್ ಮಾಡಿರ್ತಾವೆ? ಈಗ ಯಾವುದೇ ಬೆಳೆಗಳನ್ನು ಬೆಳೆದರೆ, ಮರಗಳನ್ನು ಬೆಳೀರಿ, ಬೆಳೆಗಳನ್ನು ಬೆಳೀರಿ, ಅದರ ಗುಣಧರ್ಮಗಳನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಮಾರುಕಟ್ಟೆಯಲ್ಲಿ ನಮಗೆ ಈ ಕಟ್ಟಿಗೆ ಅಂತ ಬಂದಾಗ ಒಂದು ಘನ ಅಡಿ ಅಂತ ವಿಚಾರ ಮಾಡ್ತಾರೆ. ಘನ ಅಡಿ ಅಂದರೆ 1 ಘನ ಫೀಟಲ್ಲಿ ಎಷ್ಟು ತೂಕ ಬರುತ್ತೆ, ಅದಕ್ಕೆ ಡೆನ್ಸಿಟಿ ಅಂತಾರೆ ಇಂಗ್ಲಿಷ್ನಲ್ಲಿ. ಆ ಡೆನ್ಸಿಟಿಯನ್ನು ನೋಡಿದಾಗ ಸುಬಾಬುಲ್ಲು ಕಡಿಮೆನೇ ಇದೆ. ಬಟ್ ನಿಮ್ಮ ಈ ಹೆಬ್ಬೇವು ಅಂತ ಏನು ಹೇಳ್ತೀರ, ಇದು ದೇಶೀಯ ಗಿಡ, ನಮ್ಮ ಕಾಡಲ್ಲೇ ಯಥೇಚ್ಛವಾಗಿ ಸಿಗುವಂತ ಗಿಡ, ಮರ. ಬಟ್ ಇದರ ಒಂದು ಡೆನ್ಸಿಟಿ ಬರಬೇಕಂದ್ರೆ 20-25 ವರ್ಷ ಬೇಕಾಗತ್ತೆ. ಈಗ ರೈತರಿಗೆ ಅಷ್ಟೊಂದು ತಾಳ್ಮೆ ಇರುವುದಿಲ್ಲ. ಆಮೇಲೆ ಇದಕ್ಕೂ ಒಂದು ಹೋಲಿಕೆ ಮಾಡಿ ನೋಡಿದಾದ್ರೆ ಇದನ್ನು ಕಡಿಮೆ ಅಂತರದಲ್ಲಿ ನೆಟ್ಟರೆ ಇದರ ಬೆಳವಣಿಗೆ ಆಗುವುದಿಲ್ಲ. ಇದಕ್ಕೆ ಯಥೇಚ್ಛವಾಗಿ ನೀರಾವರಿನೇ ಬೇಕು, ಅದಕ್ಕೆ ಹೆಬ್ಬೇವಿಗೆ. ಮತ್ತು ಕಪ್ಪು ಭೂಮಿಯಲ್ಲಿ ಬೆಳೆಯುವಂತ ಮರವಲ್ಲ ಇದು. ಆಮೇಲೆ ಇದರ ಉಪಯೋಗಗಳು ಬೇರೆ ಬೇರೆ ರೀತಿ ಇದೆ. ಇದು ಪೇಪರ್ಗೆ ಅಷ್ಟೊಂದು ಪೂರಕವಾದಂತ ಮರವಲ್ಲ. ಪ್ಲೈವುಡ್ಗೆ ಹೋಗೋದಾದ್ರೆ ಅವರಿಗೆ ನಿರ್ದಿಷ್ಟವಾದ ಒಂದು ಸೈಜ್ ಬೇಕಾಗತ್ತೆ. ಆ ಸೈಜ್ ಕೊಡ್ಲಿಕ್ಕೆ ರೈತರ ಕಡೆಯಿಂದ ಆಗೋದು ತುಂಬಾ ಕಷ್ಟ, ಇಳುವರಿನೂ ಕಡಿಮೆ ಆಗುತ್ತೆ. ಈಗ ಪೇಪರ್ ಇಂಡಸ್ಟ್ರಿ ಅವರು ಸೂಬಾಬುಲ್ ತಗೊಳ್ಳೋದಾದ್ರೆ ಯಾವ ಸೈಜಿನ ಒಂದು ಕಟ್ಟಿಗೆನ ತಗೋತಾರ ಅವರು? ₹2 ಕಾಯಿನದ ಅಳತೆ ಎಷ್ಟಿರತ್ತೆ ಅಷ್ಟರಿಂದ ಹಿಡಿದುಕೊಂಡು 18 ಇಂಚಿನವರೆಗೂ ನೀವು ಕೊಡಬಹುದು. ಅದಕ್ಕಿಂತ ಜಾಸ್ತಿ ಆದರೆ
ತುಂಡಾಗಿ ಮಾಡಿ ಕೊಡಬಹುದು. ಓಹೋ, ಬಟ್ ಇದಕ್ಕೆ ಇಂತಿಷ್ಟೇ ಇದೆ ಅಂತ ಇಲ್ಲ. ಏನಿಲ್ಲ. ಬಟ್ ಏನಂದ್ರೆ ಯಥೇಚ್ಛವಾಗಿ ಈಗ ಒಂದೊಂದು ಕಂಪನಿ 1 ಟನ್ನು ಪೇಪರ್ ಮಾಡಬೇಕಾದ್ರೆ 4 ಟನ್ನು ಕಟ್ಟಿಗೆ ಬೇಕಾಗತ್ತೆ. 1 ಟನ್ ಪೇಪರ್ಗೆ 4 ಟನ್ ಕಟ್ಟಿಗೆ ಬೇಕಾಗತ್ತೆ. ಹಾಗಾದ್ರೆ ಈಗ ನಮ್ಮ ದೇಶದಲ್ಲಿ ಕಟ್ಟಿಗೆ ಕೊರತೆ ತುಂಬಾ ಇದೆ. ಹೊರದೇಶದಿಂದ ಆಮದು ಮಾಡಿಕೊಳ್ಳೋ ಪರಿಸ್ಥಿತಿಯಲ್ಲಿ ಬಂದಿರುವಾಗ ರೈತರು ಇದರ ಸದುಪಯೋಗ ಮಾಡಿಕೊಂಡು ತಮ್ಮ ಭೂಮಿಯನ್ನು ಒಂದು ಒಳ್ಳೆಯ ವಾತಾವರಣಕ್ಕೆ ಉತ್ಪಾದನೆ ಮಾಡದಂಗೆ ಆಗತ್ತೆ, ಭೂಮಿಯನ್ನು ಒಂದು ಸದೃಢವಾಗಿ ಉಪಯೋಗ ಮಾಡ್ಕೊಂಡಂಗೆ ಆಗತ್ತೆ. ಈ ಇತ್ತೀಚೆಗಾಗಿ ಮಳೆ ಬೆಳೆಗಳನ್ನು ನೋಡ್ಕೊಂಡಿದ್ದಾದ್ರೆ ಈಗ ಅಂತರ್ಜಲ ಹೋಗಿದೆ ಅಂತ ಹೇಳ್ತಾರೆ. ಅಂತರ್ಜಲವನ್ನು ಒಂದು ಜಾಸ್ತಿ ಮಾಡಬೇಕಂದ್ರೆ ಮರಗಳಿದ್ರೆ ಆ ಮರಗಳ ಬೇರುಗಳ ಮುಖಾಂತರ ನೀರು ಭೂಮಿಯಲ್ಲಿ ಇಂಗಿದಾಗ ಒಂದು ಅಂತರ್ಜಲ ಜಾಸ್ತಿ ಆಗತ್ತೆ. ಈ ತರ ನೀವು ಹೇಳ್ತಾ ಹೋದ್ರೆ ಸಾವಿರಾರು ಈಗ ತಾವು ಸಾಕಷ್ಟು ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡಿದಂತ ಅನುಭವ ಇದೆ ನಿಮಗೆ, ಪೇಪರ್ ಇಂಡಸ್ಟ್ರಿಗಳಲ್ಲಿ. ಈ ಪೇಪರ್ ಇಂಡಸ್ಟ್ರಿಯವರು ಸೂಬಾಬುಲನ್ನ ಪರ್ಚೇಸ್ ಮಾಡೋದಾದ್ರೆ ಪೇಮೆಂಟ್ ಅದು ಹೇಗೆ ಮಾಡ್ತಾರೆ? ರೈತರಿಗೆ ಹಾಗೆ ಪೇಮೆಂಟ್ ಮಾಡ್ತಾರಾ, ಅಡ್ವಾನ್ಸ್ ಪೇಮೆಂಟ್ ಮಾಡ್ತಾರಾ? ಬೆಳೆದಂತ ರೈತರಿಗೆ ಏನು ಅಗ್ರಿಮೆಂಟ್ ಮಾಡ್ಕೋತಾರ ಅವರು ರೈತರೊಂದಿಗೆ? ಅಗ್ರಿಮೆಂಟ್ ಅಂದ್ರೆ ಇತ್ತೀಚೆಗಾಗಿ ಯಾಕಂದ್ರೆ ಈಗ ನಾಳೆ ಬೆಳೆದ್ರು ರೈತರು ತಗೊಳ್ಳಿಕ್ಕಂದ್ರೆ ಕಷ್ಟ ಆಗ್ಬಿಡುತ್ತೆ, ಅದನ್ನ ಏನು ಮಾಡೋಕ್ಕಾಗೋದಲ್ಲ. ಸಣ್ಣ ಕಟ್ಟಿಗೆ ಅಂದ್ರೆ ಅದನ್ನ ಮತ್ತೆ ಒಲೆ ಉರ್ಲಿಕ್ಕೆ ಹೋಗೋದು, ಅದು ಕಟ್ಟಿಗೆ ಹೆಂಗಾಗ್ಬಿಡುತ್ತೆ, ಅಥವಾ ಎದಕ್ಕಾದ್ರೂ ಬಂಬು ಆಗಿ ಬಳಸಬಹುದು. ತಮ್ಮ ಪ್ರಶ್ನೆಯು ತುಂಬಾ ಚೆನ್ನಾಗಿತ್ತು. ಈಗ ಒಂದು ಉದಾಹರಣೆಯಾಗಿ ಕೊಡ್ತೇನೆ. ನಮ್ಮ ಕರ್ನಾಟಕದಲ್ಲಿ ದಾಂಡೇಲಿ ಅನ್ನೋ ಒಂದು ಪೇಪರ್ ಮಿಲ್ ಇದೆ. ಅದು ಒಂದು ಮೂಲೆಯಲ್ಲಿದೆ. ಆ ಮೂಲೆಯಲ್ಲಿ ಇರೋದ್ರಿಂದ ಅದು ಮೊದಲೇ ಈ ನಮ್ಮ ದೇಶದಲ್ಲೇ ಅಲ್ಲೇ ಇದ್ದ ಪೇಪರ್ ಮಿಲ್ಲುಗಳು ಏನಾಗಿದ್ದಾವೆ, ಮುಂದಿನ ಕಾಲದಲ್ಲಿ ಪೇಪರ್ ಮಿಲ್ ಹಾಕುವಾಗ ಯಥೇಚ್ಛವಾಗಿ ಅವರು ನೋಡಿದ್ದು ಅದಕ್ಕೆ ಪೂರಕವಾದಂಥ ಕಟ್ಟಿಗೆ ಎಲ್ಲಿ ಸಿಗುತ್ತೆ, ರಾ ಮಟೀರಿಯಲ್ ಅದನ್ನು ನೋಡಿಕೊಂಡು ಅವರು ಅಲ್ಲೆಲ್ಲ ಹಾಕಿದ್ದಾರೆ. ಆ ದೊಡ್ಡ ದೊಡ್ಡ ಸಿಟಿಯಲ್ಲೇನೆ ಹಾಕಬಹುದಿತ್ತು, ಹಾಕಿಲ್ಲ. ಕಾರಣ ಇಷ್ಟೇ, ಅವಾಗ ಯಾವ ರಾ ಮಟೀರಿಯಲ್ ಎಲ್ಲೆಲ್ಲಿ ಚೆನ್ನಾಗಿ ಸಿಗ್ತಾ ಇದೆ ಅಲ್ಲೆಲ್ಲ ಹಾಕಿದ್ದಾರೆ. ಈಗ ಆ ರಾ ಮಟೀರಿಯಲ್ ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಇದು ಒಂದು ಮೂಲೆಯಲ್ಲಿ ಆಗಿಬಿಟ್ಟಿದೆ. ಏನಾಗಿದೆ ಅಂದ್ರೆ ಈಗ ಪೇಪರ್ ಮಿಲ್ಲು ಇರೋದು ಒಂದು ಜಾಗ, ಇದರ ಒಂದು ಅನುಕೂಲತೆಯನ್ನು ನೋಡಿಕೊಂಡು ಬೆಳೆಯುವಂಥ ಜಾಗ ನೋಡಿದಾದ್ರೆ 700ರಿಂದ 800 ಕಿಲೋಮೀಟರ್ ದೂರದಿಂದ ಬರುವಂತ ಪರಿಸ್ಥಿತಿ ಬಂದಿದೆ ಇವಾಗ. ಸೂಬಾಬುಲ್ ಅಲ್ಲಿಂದ ಬರ್ತದೆ, ಅಲ್ಲಿಂದ ಬರ್ತಾ ಇದೆ. ಅಲ್ಲಿಂದ ಬರುವುದರಿಂದ ರೈತರಿಗೆ ಒಂದು ಆಕ್ಚುಲಿ ನುಕ್ಸಾನ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಜಗ್ಗಿ ಬರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಜಾಸ್ತಿ ಬರುತ್ತೆ. ಈಗಿನ ಶೆಕೆಗೆ ನೋಡಿದ್ರೆ ಅಲ್ಲಿಂದ ಇಲ್ಲಿಗೆ ಬರೋದ್ರಾಗ ಈಗ ತೂಕದ ವೇಟ್ ಅನ್ನು ಅವರು ಅಲ್ಲಿ ಕಡಿದ ಜಾಗದಿಂದ ತಗೊಳ್ಳೋದಿಲ್ಲ. ಕಂಪನಿ ಬಂದು ಅಲ್ಲಿ ತೂಕ ಮಾಡಿರ್ತಾರಲ್ಲ ಆ ವೇಟ್ ಅನ್ನ ಕನ್ಸಿಡರ್ ಮಾಡಿ ಅದಕ್ಕೆ ಪೇಮೆಂಟ್ ಮಾಡ್ತಾರೆ. ಅಲ್ಲಿಂದ ಇಲ್ಲಿಗೆ ಬರೋದ್ರಾಗೆ ನಿಮ್ಮ ವೇಟ್ ಲಾಸ್ ತುಂಬಾ ಆಗತ್ತೆ. ಇಂಥವನ್ನೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ಹತ್ತಿರದೇ ನೆಟ್ಟಿದ್ದಾದ್ರೆ, ಈಗ ಸಪೋಸ್ ರಾಯಚೂರು ಆಗಲಿ, ಗದಗ ಆಗಲಿ, ಧಾರವಾಡ ಆಗಲಿ, ಹಾವೇರಿ ಆಗಲಿ ಇಂಥಲ್ಲಿ ನೆಟ್ಟಿದ್ದಾದ್ರೆ ಇನ್ನೂ ತಮಗೆ ಒಳ್ಳೆಯ ರೇಟ್ ಆದಾಯ ಸಿಗತ್ತೆ. ಆಮೇಲೆ ಈ ಲಾಸ್ ಅನ್ನು ಕಡಿಮೆ ಮಾಡ್ಕೋಬಹುದು. ಹೀಗಿರುವಾಗ ಇಂಥದ್ದು ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಆಗಿದೆ. ಸೂಬಾಬುಲ್ಲು ಇಂಡಸ್ಟ್ರಿಗೆ ಈಗ ಅವಶ್ಯಕತೆ ಆಗಿದೆ. ಈಗ ನೋಡಿದಾದ್ರೆ ಇಂಥ ಏರಿಯಾದಲ್ಲಿ ಇಲ್ಲ ಅಂತ ಹೇಳೋದಿಲ್ಲ, ಹೌದು, ಎಲ್ಲ ಕಡೆ ಸೂಬಾಬುಲ್ ಇದೆ. ಬಟ್ ಅದು ಮಾರ್ಕೆಟಿಂಗು ಅದರ ಉಪಯೋಗಗಳು ಸರಿಯಾದ ಮಾಹಿತಿ ಇಲ್ಲದ ಕಾರಣ ಇದು ಒಂದು ಈಗ ನಿಮ್ಮಲ್ಲಿ ಇಂಥ ಪ್ರೋಗ್ರಾಮ್ ಅಲ್ಲಿ ಮಾಡಿ ಒಂದು ರೈತರಿಗೆ ಒಂದು ಸಲಹೆ ಕೊಟ್ಟಿದ್ದಾದ್ರೆ ರೈತರು ಯಥೇಚ್ಛವಾಗಿ ಬೆಳೆದ್ರೆ ಅಥವಾ ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಗೆ ಅದರ ಪೂರಕವಾಗಿ ಏನೇನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ರೀತಿ ನೀವು ವ್ಯವಹಾರ ಮಾಡಬೇಕು, ಆಮೇಲೆ ಲಾಭದಾಯಕ ಅಂತ ಹೇಗೆ ಮಾಡ್ಕೋಬಹುದು ನೀವು ಅಂತೇಳಿ ನಾವೆಲ್ಲ ಹೇಳ್ಕೊಡ್ತೇವೆ. ಅಂದ್ರೆ ಒಟ್ಟಾರೆ ಸೂಬಾಬುಲನ್ನ ಬೆಳೆದ್ರಿಂದ ರೈತರಿಗೆ ಏನು ರಿಸ್ಕ್ ಇಲ್ಲ ಅಂತ ಹೇಳ್ತಿರ್ತಾವೆ. ಯಾವುದೇ ರಿಸ್ಕ್ ಇಲ್ಲ. ಆಮೇಲೆ ಖರ್ಚು ಏನೋ ಅಂತ ಒಂದು ಎಕರೆ ಬೆಳೆದ್ರೆ ಎಷ್ಟು ಖರ್ಚು ಬರ್ತದೆ ಸೂಬಾಬುಲಿಗೆ? ಸೂಬಾಬುಲ್ ಅಂದ್ರೆ 10ರಿಂದ 15, ಮ್ಯಾಕ್ಸಿಮಮ್ ಅಂದ್ರೆ 15,000 ರೂಪಾಯಿ ಬರಬಹುದು. ಒಣಬೇಸದಲ್ಲಿ ಹೇಗೆ ನೀರು ಇದ್ರೆ ಅನುಕೂಲ ಇದ್ರೆ ಕೊಡಬಹುದಾ? ಒಣಬೇಸದಾಗ ಹೆಚ್ಚಿದ್ರೆ ಈಗ ಮಳೆ ಆಗೋದಿಲ್ಲ, ಬೇಸಿಗೆಯಲ್ಲಿ ವಿಪರೀತವಾದಂತ 40-40 ಡಿಗ್ರಿ ಟೆಂಪರೇಚರ್ ಇರುತ್ತೆ ರಾಯಚೂರು ಭಾಗದಲ್ಲೆಲ್ಲ. ಅಂತ ಸಂದರ್ಭದಲ್ಲಿ ಇದೆಲ್ಲ ಒಣಗಿ ಹೋಗೋ ಸಾಧ್ಯತೆ ಇರ್ತವೆ ಸೂಬಾಬುಲು. ಆಕ್ಚುಲಿ ಈ ಮರವು ಒಂದು ಸಲ ಹುಟ್ಟಿದಾದ್ರೆ ಸಾಯುವುದಿಲ್ಲ. ಬಟ್ ಏನಂದ್ರೆ ಬೇಸಿಗೆಯಲ್ಲಿ ಎಲೆಗಳನ್ನು ಉದುರಿಸಿಕೊಂಡು ಒಣಗಿರ್ತಾರ ನಿಂತಿರತ್ತೆ, ಬಟ್ ಸತ್ತಿರಲ್ಲ. ಮತ್ತೆ ಮಳೆ ಆದ ತಕ್ಷಣ ಚಿಗುರುತ್ತೆ. ಇದು ಹೆಬ್ಬೇವು ಅದೇ ತರ. ಹೀಗಿರುವಾಗ ಎವರ್ ಗ್ರೀನು ಡೆಸಿಡಿಯೋಸ್ ಅಂತ ಹೇಳ್ತಾರೆ. ಇದು ಒಂದು ಡೆಸಿಡಿಯೋಸ್ ಜಾತಿಗೆ ಸೇರಿದಂತ ಮರ. ಹೀಗಾಗಿ ಇದನ್ನ ಒಣ ಬೇಸಾಯದಲ್ಲಿನೂ ಬೆಳೆಯಬಹುದು, ಬಟ್ ಇದರಲ್ಲಿನೂ ಬೆಳೆಯಬಹುದು. ಈಗ ಯಥೇಚ್ಛವಾಗಿ ತಮ್ಮ ಹಳ್ಳದ ದಂಡಿ
ಒಡ್ಡಲ್ಲಿ. ಆಮೇಲೆ ಇನ್ನೂ ಒಂದು ಒಳ್ಳೆಯ ಮಾಹಿತಿ ಅಂದ್ರೆ ಈಗ ಇಂಗು ತೊಟ್ಟೆ ಅಂತ ಮಾಡಿರ್ತಾರೆ. ಇಂಗು ತೊಟ್ಟಿಗಳು, ಅದರ ಸುತ್ತಲೂ ಕೃಷಿ ಹೊಂಡಗಳನ್ನು ಮಾಡ್ತಿರಲ್ಲ, ಅದರ ಸುತ್ತಲೂ ಸುಬಾಬುಲ್ ಹಾಕಿ ಅಲ್ಲೇ ನೀರಿದ್ದಿತ್ತಂದ್ರೆ ಒಂದು ಮೀನುಗಳನ್ನು ಬಿಟ್ರೆ ಮೀನುಗಳು ಆ ಎಲೆಗಳು ಕೊಳೆತು ನೀರಲ್ಲಿ ಬಂದಿದ್ರೆ ಮೀನುಗಳಿಗೆ ಒಳ್ಳೆ ಆಹಾರ ಆಗತ್ತೆ. ಇದರ ಉಪಯೋಗ ಕೆರೆಗಳ ಸುತ್ತಲೂ ಕೃಷಿ ಹೊಂಡಗಳ ಸುತ್ತಲೂ ಇನ್ನು ಕೆಲವು ಮಾಹಿತಿಗಳನ್ನು ತಮಗೆ ಹೇಳ ಬಯಸಲು ಆಗಲಿಲ್ಲ. ಈ ಸುಬಾಬುಲ್ ಬೀಜಗಳನ್ನು ನೀವು ಒಂದು ತರಕಾರಿ ಅಂತ ಉಪಯೋಗ ಮಾಡ್ಕೋಬಹುದು. ಬೀಜವನ್ನ ಅದು ಪೂರ್ತಿ ಮೆಚುರಿಟಿ ಆಗಿರಬಾರ್ದು. ಈ ಬೀನ್ಸ್ ಅಂತ ಬರುತ್ತಲ್ಲ, ಬೀನ್ಸ್ ಜಾತಿಗೆ ಬರುತ್ತೆ, ಕಾಳುಗಳನ್ನ. ನಾನ್ ನಿಮ್ಗೆ ಇವತ್ತು ಒಂದು ತೋರಿಸಿದ್ರೆ ನಾನು ನಿಮ್ಗೆ ತಿಂದು ತೋರಿಸ್ತಿದ್ದೆ. ಇನ್ನೊಂದು ಎರಡನೇದು, ಇದರ ಚಿಗುರನ್ನೇ ನೀವು ಈಗ ಯಾರಾದರೂ ರಕ್ತ ಕೆಟ್ಟಿದ್ದರೆ, ಕೆಂಪು ರಕ್ತ ಕಣಗಳು ಕೆಟ್ಟಿದ್ದಾದ್ರೆ ಇದರ ಚಿಗುರನ್ನು ತಿಂದರೆ ನೀವು ಯಾವ ದವಾಖಾನೆಗೆ ಹೋಗೋದು ಬೇಕಾಗಿಲ್ಲ, ಡಾಕ್ಟರ್ ಕಡೆನೂ ಹೋಗೋದು ಬೇಕಾಗಿಲ್ಲ. ಆಯುರ್ವೇದಿಕ್ ಔಷಧನೂ ಆಗಿರುತ್ತೆ. ಇದನ್ನ ವಿಶೇಷವಾಗಿ ಜಾನುವಾರುಗಳಿಗೆ ಒಳ್ಳೆ ಒಂದು ಮೇವು ಅಂತ ಹೇಳ್ಬೋದು ನಾವು. ಇದು ಮೇವು ಅನ್ನೋದಕ್ಕಿಂತ ಇದನ್ನ ಕೊಟ್ಟಿದ್ದಾದ್ರೆ, ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟಿದ್ದಾದ್ರೆ, ಹಾಲು ಕೊಡುವಂತ ದನಕರಗಳಿಗೆ ಕೊಟ್ಟಿದ್ದಾದ್ರೆ ಅದರ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಇದು ಕ್ವಾಲಿಟಿ ಆಫ್ ದ ಮಿಲ್ಕ್, ಪ್ರೋಟೀನು ಯಥೇಚ್ಛವಾಗಿ ಆಗತ್ತೆ. ಅದರಲ್ಲಿ ಎರಡು ಮಾತುಗಳಿಲ್ಲ. ಈಗ ಒಂದು 10,000 ರಿಂದ 15,000 ರೂಪಾಯಿ ಖರ್ಚು ಒಂದು ಎಕರೆಗೆ ಅಂತ ಹೇಳಿದ್ರಿ. ತಾವು ಒಂದು ಒಣಬೇಸದಲ್ಲಿ ಒಂದು ಎಕರೆಗೆ 3 ವರ್ಷ ಆದ್ಮೇಲೆ ಒಂದು 30 ಟನ್ ಬರ್ಬೋದಾ ಕಟ್ಟಿಗೆ? 30 ಟನ್ ಖಂಡಿತವಾಗಿ. 30 ಟನ್ ಅಂತಂದ್ರೆ 600 ರೂಪಾಯಿಗೆ ಒಂದು ಟನ್ ಅಂತಂದ್ರೆ 6,000 ರೂಪಾಯಿ. 6,000 ರೂಪಾಯಿ ಒಂದು ಟನ್ ಅಂದ್ರೆ 1,80,000 ರೂಪಾಯಿ ಆಯ್ತು. 1,80,000. ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕಡಿಯುವ ಚಾರ್ಜು, ಟ್ರಾನ್ಸ್ಪೋರ್ಟೇಷನ್ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇಲ್ಲ ಈಗ ಕಾಂಟ್ರಾಕ್ಟರ್ ಮುಖಾಂತರ ಕೊಟ್ಟರೆ ಅದು ಡಿಸ್ಟೆನ್ಸ್ ಮೇಲೆ ನೋಡ್ತಾರೆ. ಈಗ ಯಥೇಚ್ಛವಾಗಿ ನಿಮಗೆ ಎಕ್ಸಾಂಪಲ್, ಈಗ ನೀವು ಇದನ್ನೇ ತಗೊಂಡ್ಬಿಟ್ರೆ ರಾಯಚೂರು ಅಂತ ತಗೊಂಡ್ರೆ ಒಂದು ಲಾರಿ ಒಂದು 20 ರಿಂದ ಅದು ಎಷ್ಟು ಕೆಪಾಸಿಟಿ ಇದೆ ಅನ್ನೋದು ಅದು ಬಹಳ ಮುಖ್ಯ. ದೊಡ್ಡ ಲಾರಿ 25 ರಿಂದ 30 ಟನ್ ಹಿಡಿಯುವಂತ ಲಾರಿ ಆದ್ರೆ ನಿಮಗೆ 700 ರಿಂದ 800 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ ಟನ್ನಿಗೆ. 15 ರಿಂದ 20 ಟನ್ ಹಿಡಿಯುವಂತ ಲಾರಿ ಆದ್ರೆ 1,000 ರೂಪಾಯಿನೂ ಆಗ್ಬಹುದು. ಈಗ ನೋಡಿ, ರೈತರು ಕಬ್ಬು ಬೆಳಿತಾರೆ. ಕಬ್ಬು ಬೆಳೆದ್ಮೇಲೆ ರೈತರು ಫ್ಯಾಕ್ಟ್ರಿ ಅವ್ರು ಕಬ್ಬೆ ತಗೊಳ್ಳೋದಿಲ್ಲ, ಕಬ್ಬೆಲ್ಲ ಒಣಗಿ ಹೋಗ್ಬಿಡ್ತವೆ. ರೈತರು ಗೋಳಾಡ್ತಿರ್ತಾರೆ, ಫ್ಯಾಕ್ಟ್ರಿ ಅವರು ಇನ್ನೂ ನಮ್ಗೆ ಕೊಟ್ಟಿಲ್ಲ, ಪರ್ಮಿಷನ್ ಕೊಟ್ಟಿಲ್ಲ ಅಂತೇಳಿ. ಆ ಥರ ಈ ಪೇಪರ್ ಇಂಡಸ್ಟ್ರಿ ಅವರು ಸಹ ಈ ಸೂಬಾಬಲನ್ನ ಬೆಳೆದಾಗ ಅವರಿಗೆ ಕಡಿಲಿಕ್ಕೆ ಪರ್ಮಿಷನ್ ಕೊಟ್ಟಬೇಕು ಅಥವಾ ಹೇಗೆ ಇಲ್ಲಿ ಪ್ರೊಸೀಜರ್ ಇರುತ್ತಿಲ್ಲ? ಇದಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೇನೆ. ಏನಂದ್ರೆ, ಈಗ ನೀವು ಬ್ಯಾಂಕಲ್ಲಿ ದುಡ್ಡುಗಳನ್ನು ಇಟ್ಟಿರ್ತೀರ. ಈಗ ಒಂದು ವರ್ಷಕ್ಕೆ ಫಿಕ್ಸ್ ಡಿಪಾಸಿಟ್ ಅಥವಾ ಎಂತ ಇಟ್ಟಿರ್ತೀರ. ಆ ಟೈಮಲ್ಲಿ ನಿಮ್ಗೆ ಅದ್ರ ಕೊರತೆ ಇರಲ್ಲ. ಅದನ್ನ ಅಲ್ಲೇ ಬ್ಯಾಂಕಲ್ಲಿ ಬಿಟ್ರೆ ಏನಾಗಲ್ಲ, ಬಡ್ಡಿ ಜಮಾ ಆಗತ್ತೆ. ಅದೇ ರೀತಿ ನಿಮ್ಮ ಭೂಮಿಯಲ್ಲಿ ನೀವು ಈ ಸುಬಾಬುಲ್ ಆಗಲಿ ಬೇರೆ ಮರಗಳನ್ನು, ಈಗ ಕಟ್ಟಿಗೆಯನ್ನು ಬೆಳಿಲಿಕ್ಕೆ ಬೆಳೆದಂತ ಮರಗಳನ್ನು ಈಗ ಕಬ್ಬಿನ ತರ ಬೆಂಡಾಗೋದು, ಬೇರೆ ಬೆಳೆಗಳನ್ನು ಈಗ ಪ್ರಾಡಕ್ಟ್ ಇರೋದ್ರಿಂದ. ಕಬ್ಬು ಅಂದ್ರೆ ಅದು ಎನ್ಯುವಲ್ ಪ್ಲಾಂಟ್ ಅಂತ ಹೇಳ್ತೀವಿ ನಾವು, ವಾರ್ಷಿಕ ಬೆಳೆ. ಅದು ಹಿಂಗ್ ಒಂದು ವರ್ಷ ಆದ್ಮೇಲೆ ಅದು ಅವಧಿ ಮುಗಿದು ಬಿಡುತ್ತೆ, ಒಣಗಿ ಹೋಗ್ಬಿಡುತ್ತೆ. ಇದು ಸೂಬಾಬುಲ್ ಆತರ ಇಲ್ಲ, ಬಹುವಾರ್ಷಿಕ ಬೆಳೆ ಇರೋದ್ರಿಂದ ಅದಕ್ಕೆ ತೊಂದರೆ ಆಗೋದಿಲ್ಲ ಅಂತ ಅನ್ಸುತ್ತೆ. ಇಲ್ಲ, ಮತ್ತೆ ನಿಮ್ಗೆ ಜಾಸ್ತಿ ಆಗತ್ತೆ. ಆಕ್ಚುಲಿ ನಾವು ನಿಮ್ಗೆ ಹೇಳೋದು 4 ರಿಂದ 5 ವರ್ಷ ಬಿಡಿ ಅಂತ ಹೇಳೋದು. ನಿಮ್ಗೆ ಈಗ ಅನಾನುಕೂಲತೆ ಆಗುವ ಒಂದು ಉದ್ದೇಶಕ್ಕೆ 2 ವರ್ಷಕ್ಕೆ 3 ವರ್ಷಕ್ಕೆ ಕಡಿ ಅಂತ ಹೇಳ್ತಾ ಇದ್ದೇವೆ. ಈಗ 2 ವರ್ಷಕ್ಕೆ ಕಡಿದ್ರೆ ನೀವು 25 ರಿಂದ 30 ಟನ್ ತೆಗಿಬಹುದು. 3 ವರ್ಷಕ್ಕೆ ಕಡಿದ್ರೆ ಅದೇ ಜಮೀನಲ್ಲಿ 40 ರಿಂದ 45 ಟನ್ ತೆಗಿಬಹುದು. 5 ವರ್ಷಕ್ಕಾದ್ರೆ 60 ಟನ್ ತೆಗಿಬಹುದು. ಅಂದ್ರೆ ನಿಮಗೆ ಇದು ಇದೆ, ಮಾರ್ಕೆಟ್ ಅಲ್ಲಿ ರೇಟ್ ನೋಡಿಕೊಂಡು ನೀವು ಕೊಡಬಹುದು, ಅನುಕೂಲತೆಗಳನ್ನು ನೋಡಿಕೊಂಡು ನಿಮ್ಮ ಅವಶ್ಯಕತೆಯನ್ನು ನೋಡಿ ಕೊಡಬಹುದು. ಇದರಿಂದ ನಿಮಗೆ ತೊಂದರೆ ಏನಿಲ್ಲ. ವಾರ್ಷಿಕ ಬೆಳೆಗಳನ್ನು ನೋಡಿದ್ದಾದ್ರೆ ಅನಾನುಕೂಲತೆಗಳು ಇರುತ್ತೆ. ಈಗ 100 ರೂಪಾಯಿ ಇರೋದು 0ನೂ ಆಗ್ಬಹುದು, 100 ರೂಪಾಯಿನೂ ಆಗ್ಬಹುದು. ಇದರಲ್ಲಿ 100 ರೂಪಾಯಿ ಇರೋದು 120 ರೂಪಾಯಿ ಆಗಬಹುದು, 150 ರೂಪಾಯಿನೂ ಆಗ್ಬಹುದು. ಒಳ್ಳೆಯದು. ಡಾಕ್ಟರ್ ಸಂತೋಷ್ ಪಾಟೀಲ್ ಅವರೇ, ಇದುವರೆಗೂ ಈ ಸೂಬಾಬುಲ್ ಏನು ಬೆಳೆಯೋದ್ರಿಂದ ಅನುಕೂಲತೆಗಳಿದ್ದಾವೆ, ಯಾವ ರೀತಿ ರೈತರಿಗೆ ಆದಾಯ ಬರುತ್ತಂತಕ್ಕಂಥ ವಿಚಾರ ಹಂಚ್ಕೊಂಡಿದ್ದೀರಿ. ರೈತ ಬಾಂಧವರು ನೋಡ್ತಾ ಇರ್ತೀವಿ, ಯಾಕಂದರೆ ಸೂಬಾಬುಲು ಹಸಿರು ಹೊದಿಕೆ ಒಂದು ಪೂರಕವಾಗಿ ಬೆಳೀತದೆ. ಹಸಿರು ಹೊದಿಕೆ ಜಾಸ್ತಿ ಮಾಡಬೇಕಾಗಿದೆ. ಸಾಕಷ್ಟು ಜನ ರೈತರಿಗೆ ತಪ್ಪು ಕಲ್ಪನೆಗಳು, ಸೂಬಾಬುಲು ಯಾರು ತೊಗೋತಾರೆ ಇಲ್ಲ, ಸಾಕಷ್ಟು ಬೇಡಿಕೆ ಇದೆ ಅಂತಕ್ಕಂಥ ವಿಚಾರ ನಿಮ್ಮಿಂದ ನಮ್ಮ ರೈತರಿಗೆ ಗೊತ್ತಾಯ್ತು. ಈಗ ಯಾರ್ಯಾರು ರೈತರು ಜಾಸ್ತಿ ಭೂಮಿ ಇದೆ ಅಂಥ ರೈತರು ಸೂಬಾಬುಲನ್ನು ಬೆಳಲಿಕ್ಕೆ ಮುಂದೆ ಬಂದರೆ ಪೇಪರ್ ಇಂಡಸ್ಟ್ರಿ ಅವರು ಸಹ ತೊಗೋತಾರಂತಕ್ಕಂಥ ವಿಚಾರವನ್ನು ಹೇಳಿದರೆ, ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೂ ವಿಶೇಷವಾದಂಥ ಮಾಹಿತಿ ಯಾವ್ಯಾವ ಪೇಪರ್ ಇಂಡಸ್ಟ್ರಿಗಳು ಯಾವ ರೇಟಿಗೆ ತೊಗೋತಾರೆ, ಅವರ ಫೋನ್ ಸಂಖ್ಯೆಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ರೈತ ಬಾಂಧವರಿಗೆ. ಒಟ್ಟಾರೆ ಸೂಬಾಬುಲು ಬೆಳೆದು ಒಳ್ಳೆಯದಂತಕ್ಕಂಥ ವಿಚಾರ, ರೈತರು ಮೇವಾಗತ್ತೆ, ಜೊತೆಗೆ
ಪರಿಸರಕ್ಕೆ ಒಳ್ಳೆಯ ಒಂದು ಆಕ್ಸಿಜನ್ ಸಿಗುತ್ತೆ, ಹಸಿರು ಹೊದಿಕೆ ಆಗುತ್ತೆ, ಇದರಿಂದ ಭೂಮಿ ರಕ್ಷಣೆ ಆಗುತ್ತೆ, ಪರಿಸರ ರಕ್ಷಣೆ ಆಗುತ್ತೆ, ಪ್ರಾಣಿಗಳ ರಕ್ಷಣೆ ಆಗ್ತವೆ, ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ, ರೈತರಿಗೆ ಆದಾಯ ಬರುತ್ತೆ. ರೈತರು ಯಾರು ಭೂಮಿಯನ್ನು ಜಾಸ್ತಿ ಹೊಂದಿದ್ದಾರೆ, ಭೂಮಿಯನ್ನು ಹಾಗೆ ಬಿಟ್ಬಿಡ್ತಾರೆ, ಕಲ್ಟಿವೇಟ್ ಮಾಡಲಾರ್ದೆ ಅಂಥ ರೈತರು ಮುಂದೆ ಬಂದು ಸೂಬಾಬಲ್ನ ಬೆಳೆದು ಒಳ್ಳೊಳ್ಳೆ ಪೇಪರ್ ಇಂಡಸ್ಟ್ರಿಗಳಿದ್ದಾವೆ, ಅವ್ರ ಜೊತೆ ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡ್ಬಿಟ್ಟು ಸೂಬಾಬಲ್ನ ಬೆಳಲಿಕ್ಕೆ ಮುಂದಾಗಲಿ ಅಂತ ಹೇಳೋಣ. ನೀವು ಮಾಹಿತಿ ಹಂಚಿಕೊಂಡದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ.